ಎಲ್ಲರಿಗೂ ನಮಸ್ಕಾರ. 5ನೇ ತರಗತಿಯಲ್ಲಿ ಮೊದಲು ಬಣ್ಣ ಹಚ್ಚಿದ್ದು ಸ್ಕೂಲ್ ಡೇ ನಾಟಕದಲ್ಲಿ. ಅಲ್ಲಿಂದ ನಂತರ ಪ್ರತಿ ವರ್ಷ ಸ್ಕೂಲ್ ಡೇ ನಾಟಕಗಳು, ಕಾಲೇಜ್ ಡೇ ನಾಟಕಗಳು. ಸೊ ವರ್ಷಕ್ಕೆ ಒಂದು ನಾಟಕ ಅಂತೂ ಖಾತ್ರಿ. ಈ ಲೆಕ್ಕದಲ್ಲಿ ಸುಮಾರು ನಾಟಕಗಳು ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಅಭಿನಯಿಸಿದ್ದು. ಆ ಬಳಿಕ ಮಂಗಳೂರಿನ ಬೇರೆ ಬೇರೆ ನಾಟಕದ ಸಂಸ್ಥೆಗಳು, ಬೇರೆ ಬೇರೆ ಪ್ರೊಡಕ್ಷನ್ಗಳಲ್ಲಿ ಬೇರೆ ಬೇರೆ ತುಳು ಮತ್ತು ಕನ್ನಡ ನಾಟಕಗಳು, ಕಂಪನಿ ನಾಟಕಗಳು, ಹೀಗೆ ಸುಮಾರು ನಾಟಕಗಳಲ್ಲಿ ಅಭಿನಯಿಸಿ ಸುಮಾರು 20-25 ನಾಟಕ ಆಗಿರಬಹುದು. ಹಾಗೆ ಅಭಿನಯಿಸಿ ನಾನೋರ್ವ ಅಭಿನೇತ್ರಿ ಅಂತ ನಾನು ಅಂದ್ಕೊಂಡಿದ್ದೆ. ಹೆಣ್ಮಕ್ಳಿಗೆ ಒಂದು ಅಭಿಮಾನ ಅಂತ ಇರ್ತದೆ, ಸ್ವಾಭಿಮಾನ ಸ್ವಲ್ಪ ಜಾಸ್ತಿಯೇ, ಒಂದು ಆರ್ದ್ರ ಗರ್ವ ಅಂತ ಅದನ್ನು ಹೇಳ್ಬೋದು. ಹಾಗಂತ ನಾನು ಅಂದ್ಕೊಂಡಿದ್ದೆ. ಆ ಒಂದು ಗ್ರಹಿಕೆಯನ್ನು ಒಂದು ದಿನದಲ್ಲಿ ಇಳಿಸಿಬಿಟ್ಟವರು ಸುವರ್ಣರು. ಇದನ್ನು ಬಹಳ ಅಭಿಮಾನದಿಂದ ಮತ್ತು ಗೌರವದಿಂದ ಹೇಳ್ತೇನೆ. ಕಲಂಕದಿ ನೀರು ನಾಟಕಕ್ಕೆ ನಾನು ಒಂದು ಪಾತ್ರಕ್ಕೆ ಆಯ್ಕೆಯಾದಾಗ ನಾನು ಬಹಳ ಸಂತೋಷಪಟ್ಟೆ. ಸುವರ್ಣರು ನಮಗೆ ಗುಡ್ಡೆದ ಭೂತ, ಕುಬಿ ಮತ್ತು ಇಯಾಲ, ಘಟಶ್ರಾದ್ದ ಈ ಎಲ್ಲ ಚಿತ್ರಗಳ ಮೂಲಕ, ಧಾರಾವಾಹಿ ಮೂಲಕ ಪರಿಚಿತರಾದವರು. ಅವ್ರದ್ದೊಂದು ನಾಟಕದಲ್ಲಿ ನಾನು ಅಭಿನಯಿಸ್ತಿದ್ದೇನೆ ಅಂತ ನನಗೆ ಖುಷಿಯಾದದ್ದು ಸತ್ಯವೇ. ದೊಡ್ಡ ಸಮಸ್ಯೆ ಏನಿಲ್ಲ, ನಾಟಕ ಸುಲಭದಲ್ಲಿ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಬರಿಯ ರೀಡಿಂಗಿಗೆ, ಓದುವಿಕೆಗೆ 1 ತಿಂಗಳು ತಗೊಂಡ್ರು ಅವರು. ಆ 1 ತಿಂಗಳಲ್ಲಿ ನಾನೋರ್ವ ಕನ್ನಡದ ವಿದ್ಯಾರ್ಥಿ ಮತ್ತು ಅಧ್ಯಾಪಕಿ, ಕನ್ನಡವನ್ನು ಬಹಳ ಚೆನ್ನಾಗಿ ಓದ್ತೇನೆ ಅಂತ ನನ್ನ ತಲೆಯಲ್ಲಿ ಇತ್ತು. ಆದರೆ ನಾಟಕಕ್ಕಾಗುವಾಗ ನಾನು ಆ ಕನ್ನಡದ ಸ್ಕ್ರಿಪ್ಟನ್ನು ಹೇಗೆ ಓದಬೇಕು, ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಧ್ವನಿ ಏರಿಸಬೇಕು, ಎಲ್ಲಿ ಇಳಿಸಬೇಕು, ಇದನ್ನೆಲ್ಲ ಅವರು ಮತ್ತೆ 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 ತಿದ್ದಿ ನನ್ನನ್ನು ಈ ಓದುವಿಕೆಯಲ್ಲಿ ಒಂದು ತುಂಬ ಒಳ್ಳೆಯ ತರಬೇತಿಯನ್ನು ನನಗೆ ಕೊಟ್ಟರು. ಆ ನಂತರ ಈಗಾಗಲೇ ನಮ್ಮ ಗೆಳೆಯರು ಹೇಳಿದಾಗೆ 1 ವರ್ಷಕ್ಕೂ ಹೆಚ್ಚು ಕಾಲ ಮಧ್ಯೆ ಒಂದು ಗ್ಯಾಪ್ ಆಗಿ ಈ ನಾಟಕದ ರಿಹರ್ಸಲ್ ನಡೆಯಿತು. ಈ ನಾಟಕದ ಅವಧಿಯಲ್ಲಿ ನಾನು ಗಮನಿಸಿದ್ದು ಅವರ ಸಮಯ ಪ್ರಜ್ಞೆ. ಬಹುಶಃ ಎಲ್ಲ ರಂಗಕರ್ಮಿಗಳಿಗೆ ಇರಬೇಕಾದದ್ದು ಶಿಸ್ತು ಮತ್ತು ಸಮಯ ಪ್ರಜ್ಞೆ, ಹಾಗೆ ರಂಗನಿಷ್ಠೆ. ಯಾವ ರೀತಿಯ ರಾಜಿ ಮಾಡಿಕೊಳ್ಳುವುದಕ್ಕೂ ಅವರು ಸಿದ್ಧರಿಲ್ಲ. ರಂಗ ತಾಲೀಮು 1 ವರ್ಷ ಅಲ್ಲ 2 ವರ್ಷ ಆದರೂ ಸರಿಯೇ, ನಾಟಕ ತನಗೆ ಪರ್ಫೆಕ್ಟ್ ಅಂತ ಅನಿಸದೆ ಅವರು ಅದರ ಪ್ರದರ್ಶನಕ್ಕೆ ಸಿದ್ಧರಿರಲಿಲ್ಲ. ನಾವು ಆಗಾಗ್ಗೆ ಮೆಲ್ಲ ಒಂದು ಗಾಳಿ ಹಾಕ್ತಿದ್ದದ್ದುಂಟು, ಮುಂದಿನ ತಿಂಗಳು ಮಾಡುವನ ಸರ್ ಅಂತ. ಇಲ್ಲ, ಅವರು ಯಾವ ಕಾರಣಕ್ಕೂ ಅದನ್ನು ಒಪ್ಪಲಿಲ್ಲ. ಯಾರೂ ಒತ್ತಡ ತಂದರೂ ಒಪ್ಪಲಿಲ್ಲ. ಅವರಿಗೆ ಸಮಾಧಾನ ಆದ ನಂತರವೇ ಅದು ಪ್ರದರ್ಶನವಾಯಿತು. ಮತ್ತು ಈ ಒಂದು ರಂಗನಿಷ್ಠೆಯಿಂದಾಗಿ, ಅಂದರೆ ರಾಜಿ ಮಾಡಿಕೊಳ್ಳಿಕ್ಕೆ ಒಪ್ಪದ ಅವರ ಒಂದು ಬದ್ಧತೆಯ ಗುಣದಿಂದಾಗಿ ಕಲಂಕದಿ ನೀರು ಒಂದೇ ಪ್ರದರ್ಶನಕ್ಕೆ ನಿಂತು ಹೋಯಿತು. ಆ ನಂತರ ಅವರು ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಸಿದ್ಧರಾಗಲಿಲ್ಲ. ಅದರಲ್ಲಿ ಯಾವುದಾದ್ರೂ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದೇ? ಈಗ 3 ಗಂಟೆಗೂ ಮಿಕ್ಕಿದ ಅವಧಿಯ ಒಂದು ನಾಟಕವನ್ನು ಒಂದು ಅರ್ಧ ಗಂಟೆಯೋ 1 ಗಂಟೆಯೋ ಕಟ್ ಮಾಡಬಹುದೇ ಅಂತ ಬೇರೆ ಬೇರೆಯವರು ಕೇಳಿದರು. ಆದರೆ ಸುವರ್ಣರು ಅದಕ್ಕೆ ಸಿದ್ಧರಿರಲಿಲ್ಲ. ತನ್ನ ನಾಟಕ ಹೀಗೇ ನಡಿಬೇಕು, ಹೀಗೆ ಪ್ರದರ್ಶನ ಆಗಬೇಕು ಅನ್ನೋದಕ್ಕೆ ಅವರಿಗೆ ಅವರದೇ ಆದ ಕಲ್ಪನೆಗಳು ಇದ್ದವು. ಮತ್ತು ಪ್ರೇಕ್ಷಕರನ್ನು ಪೌರ್ವಾತ್ಯ ನಾಟಕಗಳ ಒಂದು ವಿಶೇಷ ಗುಣ ಅದು ದೀರ್ಘಾವಧಿಯ ಪ್ರದರ್ಶನಗಳು. ಈ ದೀರ್ಘಾವಧಿ ಪ್ರದರ್ಶನ 3 ಗಂಟೆಗೂ ಮೀರಿದ ಪ್ರದರ್ಶನಕ್ಕೆ ಅವರು ಪ್ರೇಕ್ಷಕರನ್ನು ಕೂಡ ಸಿದ್ಧ ಮಾಡಬೇಕು. ಪ್ರೇಕ್ಷಕರಿಗೂ ಅಂಥ ಒಂದು ಸಮಯ ಪ್ರಜ್ಞೆ, ಒಂದು ರಂಗ ಪ್ರಜ್ಞೆ ಪ್ರೇಕ್ಷಕರಿಗೂ ಬರಬೇಕು ಅಂತ ಅವರು ಭಾವಿಸ್ತಿದ್ರು. ಅವರ ರಂಗ ತಾಲೀಮಿನ ಹಾಗೆ ರಂಗಾನುಭೂತಿ, ಒಂದು ಪುಸ್ತಕನೇ ಬರೆದಿದ್ದಾರೆ ಅವರು, ರಂಗಾನುಭೂತಿ ಅಂತ. ತನ್ನ ರಂಗಭೂಮಿಯ ಅನುಭವಗಳನ್ನು ಲೇಖನಗಳನ್ನಾಗಿ ಸಂಕಲಿಸಿದ್ದಾರೆ. ರಂಗದಲ್ಲಿ ತಾನು ಕಂಡುಂಡ ಸಂಗತಿಗಳನ್ನು ಇನ್ನೊಬ್ಬರ ಪ್ರಜ್ಞೆಗೆ ಎಟುಕಿಸುವುದಕ್ಕಾಗಿ ಅವರು ಮಾಡ್ತಾ ಇದ್ದಂಥ ಕೆಲಸಗಳು, ಅಭ್ಯಾಸಗಳು. ಆಮೇಲೆ ಪ್ರದರ್ಶನದ ದಿನ ಬೇರೆ ಯಾರ ಹತ್ರ ಮಾತಾಡಲಿಕ್ಕಿಲ್ಲ ಅಂತ. ಪ್ರದರ್ಶನಕ್ಕೆ 1 ಗಂಟೆ ಮೊದಲೇ ನೀವು ಬಂದಲ್ಲಿ ಕೋಣೆ ಒಳಗೆ ಇರಬೇಕು, ಗ್ರೀನ್ ರೂಮ್ ಒಳಗೆ. ಆಮೇಲೆ ನೀವು ಯಾರಲ್ಲೂ ಮಾತಾಡಬಾರ್ದು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಮನೆಯವರು, ಗಂಡ ಹೆಂಡತಿ ಮಕ್ಕಳು ಯಾರೂ ಬರಲಿಕ್ಕಿಲ್ಲ ಅಂತ. ಅಂದರೆ ಒಂದು ನಾಟಕದ ಪಾತ್ರದೊಳಗೆ ನಮ್ಮನ್ನು ಸಂಪೂರ್ಣವಾಗಿ ಪರಕಾಯ ಪ್ರವೇಶ ಮಾಡಿಸುವಂತಹ ಒಂದು ಕ್ರಮ. ಈ ವಾಚಿಕ, ಆಂಗಿಕ, ಆಹಾರ್ಯ ಮತ್ತು ಸಾತ್ವಿಕ 4 ಲಕ್ಷಣಗಳು ಒಂದು ಕಲಾ ಪ್ರಕಾರಕ್ಕೆ, ಒಂದು ಪ್ರದರ್ಶನಾತ್ಮಕ ರಂಗಕಲೆಗೆ. ಈ 4 ಕೂಡ ಅವರು ಸಮಾನವಾಗಿ, ಒಂದು ಹೆಚ್ಚು ಒಂದು ಕಮ್ಮಿ ಅಂತಿಲ್ಲ, ಎಲ್ಲದಕ್ಕೂ ಒಂದು ಸಮಾನವಾದ ಮಹತ್ವವನ್ನು ಕೂಡ ಅವರು ಕೊಟ್ಟಿದ್ದರು. ನಾಟಕ ಅನ್ನೋದು
ನಾಟಕ ರಂಗವನ್ನು ಅಥವಾ ನಾಟಕದ ವೇದಿಕೆಯನ್ನು ಬಿಟ್ಟು ಬದುಕಿನ ನಿತ್ಯ ನಾಟಕವಾಗುವುದು, ನಿತ್ಯ ನಾಟಕ ಆಗಬೇಕು ಅನ್ನುವಂತೆ ಅವರದನ್ನು ಸಿದ್ಧಪಡಿಸ್ತಿದ್ರು, ಪ್ರೇಕ್ಷಕರಿಗೆ ದಾಟಿಸ್ತಿದ್ರು. ಪಾತ್ರೋಚಿತವಾಗಿ ನಾಟಕದ ನಟರ ಆಯ್ಕೆ ಮಾಡ್ತಿದ್ರು. ತಮಗೆ ಎಲ್ಲಿ ಸರಿ ಅಂತ ಕಾಣಲಿಲ್ವೋ ಅಲ್ಲಿ ಅದನ್ನು ಬದಲಾಯಿಸಿ ಬಿಡ್ತಿದ್ರು. ಅದಕ್ಕಾಗಿ ಡೈಲಾಗ್ ಬದಲಾಯಿಸುವುದಲ್ಲ, ನಟನನ್ನೇ ಬದಲಾಯಿಸುವುದು ಇದೊಂದು ಅವರ ವಿಶೇಷವಾದ ಗುಣ. ಹಾಗೆ ಇನ್ನೊಬ್ಬರನ್ನು ಬೆಳೆಸುವ ಒಂದು ಬಹಳ ಒಳ್ಳೆಯ ಗುಣ. ನನ್ನ ನಾಟಕದ ಈ 1 ವರ್ಷದ ಅವಧಿಯಲ್ಲಿ ನನ್ನ ಮಗ ನನ್ನ ಜೊತೆ ಸಣ್ಣವನಾಗಿದ್ದಾಗ ಪ್ರೈಮರಿ ಸ್ಕೂಲಲ್ಲಿದ್ದ, ಪ್ರತಿದಿನ ಬರ್ತಿದ್ದ. ಬಂದು ನೋಡಿ ಅವನಿಗೆ ನಾಟಕದ ಡೈಲಾಗ್ ಇಡೀ ಬೈ ಹಾರ್ಟ್. ಇದನ್ನು ಅವರು ಗಮನಿಸಿದ್ರು. ಕೊನೆಗೆ ನಾಟಕ ಪ್ರದರ್ಶನ ಆಗುವುದಕ್ಕೆ 1 ದಿನ 2 ದಿನ ಹಿಂದೆ ಅವನಿಗೆ ಹೇಳಿದರು, ನಿನಗೊಂದು ಸಣ್ಣ ಪಾತ್ರ ಅಂತ. ವೇದಿಕೆಯಲ್ಲಿ 1 ಬಾರಿ 2 ಬಾರಿ ಕಾಣಿಸಿಕೊಳ್ಳುವ ಒಂದು ಬಹಳ ಸಣ್ಣ ಪಾತ್ರ, ಇಷ್ಟು ಸಣ್ಣ ಡೈಲಾಗ್, 2 ಪದಗಳಿದ್ದು ಕಾಣ್ತದೆ. ಆದರೆ ಈ ಗುರುತಿಸುವ ಮತ್ತು ಬೆಳೆಸುವ ಈ ಗುಣ ಇದೆಯಲ್ಲ, ಇದು ಎಲ್ಲ ರಂಗ ನಿರ್ದೇಶಕರಲ್ಲಿ ಇರುವುದಿಲ್ಲ. ಸುವರ್ಣರಂಥ ಬಹಳ ಮಹಾನ್ ನಿರ್ದೇಶಕರು ಒಂದು ಸಣ್ಣ ಹುಡುಗನನ್ನು ಗುರುತಿಸಿ ಹಾಗೆ ಆವತ್ತು ಬೆಳೆಸಿದ್ದಕ್ಕೆ ಮತ್ತು ಈ 1 ವರ್ಷದಲ್ಲಿ ನಿರಂತರ ನೋಡಿ ಅವನು ಕಲಿತದ್ದಕ್ಕೆ ಏಕಲವ್ಯನ ಹಾಗೆ ಇವತ್ತು ಅವನು ಕೂಡ ಒಬ್ಬ ಒಳ್ಳೆಯ ರಂಗ ನಟನಾಗುವ ಲಕ್ಷಣಗಳನ್ನು ಹೊಂದಿದ್ದಾನೆ ಅನ್ನೋದನ್ನು ಬಹಳ ಅಭಿಮಾನದಿಂದ ನೆನಪಿಸಿಕೊಳ್ತೇನೆ. ಯಾವುದೋ ಕಾಲದಲ್ಲಿ ಯಾರೋ ಬರೆದ ಒಂದು ವಸ್ತುವನ್ನು, ಅದು ಪೌರಾಣಿಕವೋ ಚಾರಿತ್ರಿಕವೋ ಶತಮಾನಗಳ ಹಿಂದೆಯೋ ಸಾವಿರಾರು ವರ್ಷಗಳ ಹಿಂದೆಯೋ ನಡೆದಿರಬಹುದಾದ ಒಂದು ಕಥೆಯನ್ನು ತಂದು ಅದನ್ನು ಇವತ್ತಿಗೆ ವರ್ತಮಾನಕ್ಕೆ ಹೊಂದಿಸಿಕೊಳ್ಳುವ, ಒಂದು ಸಾರ್ವತ್ರಿಕಗೊಳಿಸುವ, ಸಾರ್ವಕಾಲಿಕಗೊಳಿಸುವ ಗುಣ ಒಬ್ಬ ಶ್ರೇಷ್ಠನಾದ ನಾಟಕಕಾರನಲ್ಲಿ, ನಿರ್ದೇಶಕನಲ್ಲಿ ಇರ್ತದೆ. ಅದನ್ನು ಸುವರ್ಣರು ಸಾಧಿಸಿದರು ಅನ್ನೋದನ್ನು ಬಹಳ ಅಭಿಮಾನದಿಂದ ಮತ್ತು ನಮ್ರವಾಗಿ ನೆನಪು ಮಾಡಿಕೊಳ್ತಾ ಈ ಒಂದು ಸಂವಾದದ ಭಾಗವಾಗುವುದಕ್ಕೆ ನನಗೂ ಅವಕಾಶವನ್ನು ಒದಗಿಸಿಕೊಟ್ಟದ್ದಕ್ಕೆ ಸಂಘಟಕರಿಗೂ ಕೇಳಿದ ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ.